ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮದು ಮನಿ ಪ್ಲ್ಯಾಂಟು ಸ್ವಲ್ಪ ಈಗ ಬೇಸಿಗೆ ಆಗಿರೋದ್ರಿಂದ ಡಸ್ಟಿಗೆ ಪ್ಯಾಚ್ ಥರ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ವಾಟರ್ ಸ್ಪ್ರೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ನನ್ನ ಮಗಳು ನನ್ನ ತಂಗಿಗೆ ಸ್ವಲ್ಪ ಕಾಲು ಫ್ರಾಕ್ಚರ್ ಆಗಿದೆ. ಅದನ್ನು ಸ್ಟೋರಿ ಹೇಳ್ತಾ ಇದ್ದಾಳೆ ಅವರಪ್ಪ ಹತ್ರ. ವಿ ಮನೆ ಇಲ್ಲೇ ಇದೆ ಅಪ್ಪ, ಒಂದು ಸರಿ ಹೋಗಿ ನೋಡ್ಕೊಂಬರೋಣ ಅಂತೇಳಿ ಅದು ಇದು ಹೇಳಿ ಪೂಸಿ ಹೊಡಿತಾ ಇದ್ದಾಳೆ. ನನ್ನ ತಂಗಿಗೆ ನಾನು ಇಲ್ಲಿಗೆ ಬರೋದು ಕೇಳಿದೆ. ಅವಳು ಆಫೀಸ್ ಲೀವ್ ಹಾಕಿದ್ಲು, ಹಾಗಾಗಿ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದಾಳೆ. ಅವಳಿಗೆ ಗೊತ್ತಿಲ್ಲ, ಅವಳು ಸುಮ್ಮನೆ ಪರ್ಮಿಷನ್ ಕೇಳ್ತಾ ಇದ್ದಾಳೆ. ಇನ್ನು ಮಾರ್ನಿಂಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ವಾಂಗಿಬಾತ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ವಾಂಗಿಬಾತು ನಾನೊಂದು 2 ಟೈಪ್ಸಲ್ಲಿ ಮಾಡ್ತೀನಿ. ರೈಸ್ ರೆಡಿ ಮಾಡಿಕೊಂಡು ಒಂದು ಟೈಪಲ್ಲಿ, ಇನ್ನೊಂದು ಕುಕ್ಕರಲ್ಲಿ ಕೂಗಿಸ್ಕೊಂಡು ಮಾಡೋದು. ಅದು ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಅದು ನೆಕ್ಸ್ಟ್ ಯಾವಾಗಾದರೂ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಬಾಣಲಿ ಇಟ್ಕೊಂಡು ಎಣ್ಣೆ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದೆರಡು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡು, ಸ್ವಲ್ಪ ಇಂಗು, ಆಮೇಲೆ ಹಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು, ಸ್ವಲ್ಪ ಬಟಾಣಿ ಎಲ್ಲದನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು, ಅದು ಸ್ವಲ್ಪ ರೋಸ್ಟ್ ಆದಾದಮೇಲೆ ಹಚ್ಚಿಟ್ಕೊಂಡಿರೋಂಥ ಬದನೆಕಾಯಿನೂ ಸೇರಿಸ್ಕೊತೀನಿ. ನೆಕ್ಸ್ಟು ಬದನೆಕಾಯಿ ಸ್ವಲ್ಪ ಬೆಂದೆ ಆದಮೇಲೆ ವಾಂಗಿಬಾತ್ ಪೌಡರ್ ಯೂಸ್ ಮಾಡಿ, ನಾನಿಲ್ಲಿ MTR ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ತೀನಿ. ಮನೇಲೇನು ಮಾಡ್ಕೊಳ್ಳಲ್ಲ ನಾವು, ಈ ಥರ ಹೊರಗಡೆಯಿಂದ ತೊಗೊಬಂದಿದ್ದೆ ಯೂಸ್ ಮಾಡೋದು. ಇದು ಹಾಕಿ ಆದಮೇಲೆ ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ಕಿವುಚ್ಬಿಟ್ಟು ಹಾಕ್ತೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಾಲ್ಟು, ಅದಾದಮೇಲೆ ಚೂರು ಚಿಟಕಿಯಷ್ಟು ಶುಗರ್ ಆ್ಯಡ್ ಮಾಡ್ತೀನಿ. ಸಿಂಪಲ್ಲಾಗಿ ಇಷ್ಟೇ ನಾನು ಮಾಡೋ ಅಂಥದ್ದು. ಗೊಜ್ಜು ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಅಂಥ ವಾಂಗಿಬಾತ್ ರೆಡಿ ಆಗುತ್ತೆ. ನಾವು ಟಿಫನ್ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದು ಜಾಯ್ನ್ ಆದಳು. ನೋಡಿ, ಇವಳು ನನ್ನ ತಂಗಿ, ನನ್ನ ಫಸ್ಟ್ ತಂಗಿ. ಹೇಗೆ ಮಾಡ್ಕೊಂಡಿದ್ದಾಳೆ ನೋಡಿ ಕಾಲನ್ನ. ವಿ ಏನು ಮಾಡ್ಕೊಡ್ಲಪ್ಪ? ಕಾಲ ಮೇಲೆ ಯಾರೋ ಹತ್ಸಿದ್ರಾ? ಯಾಕೆ ಹತ್ಸಿದ್ರು ಅವರು? ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕು ತಾನೇ. ಇನ್ನು ಇದಾಗಿರೋದು ಹೇಗೆ ಅಂತ ಹೇಳಿದ್ರೆ, ಅವಳು ಆಫೀಸಿಂದ ಬರೋ ಟೈಮಲ್ಲಿ ಮೇಯ್ನ್ ರೋಡ್ ಏನಲ್ಲ, ಮಾಮೂಲಿ ವಾಕಬಲ್ ರೋಡಲ್ಲೇ ಬರೋ ಟೈಮಲ್ಲಿ ಆಪೋಸಿಟವರು ಫಾಸ್ಟಾಗಿ ಬಂದುಬಿಟ್ಟು ಅವಳು ರೋಡ್ ಕ್ರಾಸ್ ಮಾಡೋ ಟೈಮಲ್ಲಿ ಒಂದು ವೀಲ್ ಅವಳು ಕಾಲ ಮೇಲೆ ಹತ್ತಿರೋ ಅಂಥದ್ದು. ನನ್ನ ತಂಗಿ ಎಷ್ಟು ಬುದ್ಧಿವಂತೆ ಅಂತ ಹೇಳಿದ್ರೆ, ಅಲ್ಲೇ ಅವ್ರನ್ನ ಕೇಳುವಂಥದ್ದು ಬಿಟ್ಬಿಟ್ಟು ಫುಲ್ ಏನು ಹಿಂಗಾಯ್ತು ಅಂತೇಳಿ ಶಾಕಲ್ಲಿ ಸುಮ್ಮನೆ ಆಗಿಬಿಟ್ಟಿದ್ದಾಳೆ. ಅವನ ಗ್ಯಾಪಲ್ಲಿ ಹೊರಟೋಗಿದ್ದಾನೆ. ಚಲೋ ಮಾಡೋಣ. ಹೀಗೆ ಕತೆ ಅವಳದು. ಮನೇಲೆಲ್ಲ ಕಾಲು ಸ್ವೆಲ್ಲಿಂಗ್ ಆಗಿದ ತಕ್ಷಣ ಮತ್ತೆ ಫಸ್ಟ್ ಹಾಸ್ಪಿಟಲ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟಲೈಸ್ ಎಲ್ಲ ಮಾಡಿಸಿ ಆದಮೇಲೆ ಎಲ್ಲರೂ ಚೆನ್ನಾಗಿ ಕ್ಲಾಸ್ ತೊಗೊಂಡಿದ್ದಾಯಿತು ಒಂದು ರೌಂಡು. ಅಟ್ಲೀಸ್ಟ್ ನಾವು ಹಿಡ್ಕೊಂಡು ಕೇಳಬೇಕಲ್ವಾ ಅನ್ನೋದು ಅವಳಿಗೆ ಆ ಸಡನ್ಲಿ ಶಾಕಲ್ಲಿ ಗೊತ್ತಾಗಿಲ್ಲ. ಆಮೇಲೆ ರಿಲೈಸ್ ಮಾಡ್ಕೋತಾ ಇದ್ದಾಳೆ. ಓಕೆ, ಈಗ ನೋವು ತಿಂತಿರೋದು ಅವಳೆ. ನೆಕ್ಸ್ಟ್ ಅದಾದಮೇಲೆ ನಾವು ನಂದು ಲಾಸ್ಟ್ ಟೈಮ್ ಹೇಳಿದೆ ನನ್ನ ಫೋನ್ ಪ್ರಾಬ್ಲಮ್ ಇದೆ ಅಂಥೇಳಿ. ಅದು ಮಿಡಲಲ್ಲಿ ಬಂದುಬಿಟ್ಟು ನನ್ನ ಫೋನ್ ಕೊಟ್ಬಿಟ್ಟು ಹೋಗಿದ್ದೆ.
ನೆಕ್ಸ್ಟ್ ರೆಡಿ ಆಗಿದೆ ಬಂದು ತೊಗೊಂಡೋಗಿ ಅಂತ ಹೇಳಿದರು. ಹಾಗಾಗಿ ತೊಗೊಂಡೋಗೋಣ ಅಂತೇಳಿ ಬಂದ್ವಿ. ನನ್ನ ಮೊಬೈಲ್ ರೆಡಿ ಆಯಿತು, ಕಲೆಕ್ಟ್ ಮಾಡಿಕೊಂಡು ವಾಪಸ್ ಬಂದ್ವಿ ಮನೆ ಕಡೆ. ನೋಡಿ ನನ್ನ ಫೋನ್ ಇವಾಗ ಈ ಥರ ಹೊಸದಾಗಿದೆ. ನೆಕ್ಸ್ಟ್ ಅದಾದಮೇಲೆ ಮನೆಗೆ ಬಂದ ತಕ್ಷಣ ಅಡುಗೆ ಮಾಡಬೇಕಾಗಿತ್ತು. ಸಾಂಬಾರು ಮಾಡೋಣ ಅಂತ ಹೇಳಿ ಸಾಂಬಾರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಆಲ್ಮೋಸ್ಟ್ ನಮ್ಮ ತುಮಕೂರಿಯನ್ಸು, ನಮ್ಮ ಮಧುಗಿರಿ ಶಿರಾ ಕಡೆ ಎಲ್ಲ ಇದನ್ನು ನಾವು ಸೊಪ್ಪು ನೀರು ಅಂತ ಹೇಳಿ ಕರಿತೀವಿ. ಒಂದು ಕಡೆ ಸಪ್ಪೆಸರು ಅಂತಾರೆ, ಒಂದು ಕಡೆ ಕೈಗೊಜ್ಜು, ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಸೇಮ್ ಸಾಂಬಾರೇ ಆದ್ರೂ ಹೆಸ್ರುಗಳು ಬೇರೆ ಥರ ಇರುತ್ತೆ. ಇನ್ನು ಇದಕ್ಕೆ ಒಂದು ಕುಕ್ಕರಲ್ಲಿ ಹಸಿ ಅಳಸಂದೆ ಕಾಳು, ಬದನೆಕಾಯಿ, ಟೊಮೊಟೊ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋ ಅಂಥದ್ದು. ಇದಕ್ಕೆ ನೀವು ಹಸಿ ಕಾಳು, ಅವರೆಕಾಳು ಯೂಸ್ ಮಾಡ್ಬೋದು, ಮತ್ತು ಮೊಳಕೆ ಕಟ್ಟಿರೋ ಅಂಥದ್ದು ಹುರುಳಿಕಾಳು ಆಗಿರ್ಬೋದು. ಸೇಮ್ ಮೆಥಡೇ. 2 ವಿಷಲ್ ಹೊಡಿಸ್ಕೊಳ್ಳೋಕ್ಕೆ ಇಟ್ಬಿಡೋಣ. ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಲ್ಲಿ ಸ್ವಲ್ಪ ನಿಮ್ಮ ಖಾರಕ್ಕೆ ಎಷ್ಟು ಅನುಗುಣವಾಗಷ್ಟು ಮೆಣಸಿನ್ಕಾಯಿನ ಹುರ್ಕೊಳ್ಳೋ ಅಂಥದ್ದು. ಅದು ವಿಷಲ್ ಕೂಗಾದಮೇಲೆ ಸಪ್ರೇಟ್ ಮಾಡ್ಕೋಬೇಕು. ಈ ಥರ ನೀರನ್ನು ಸಪ್ರೇಟು ಮತ್ತು ಕಾಳು ಸಪ್ರೇಟು. ಇನ್ನು ಬಾಯ್ಲ್ ಮಾಡೋದಕ್ಕೆ ಏನೇನು ಇಟ್ಟಿದ್ವೋ ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕಿ ಬೇಯ್ದಿರೋ ಅಂಥದ್ದನ್ನು ಸ್ವಲ್ಪ ಕಾಳನ್ನು ಮಿಕ್ಸ್ ಮಾಡಿ ಕೈಯಲ್ಲಿ ಕಿವುಚೋ ಅಂಥದ್ದು. ನನಗೆ ಹೀಗೆ ನೋಡ್ತಾ ಇದ್ರು ಬಾಯಲ್ಲಿ ನೀರು ಬರ್ತಾಯಿದೆ. ಒನ್ ಆಫ್ ಮೈ ಫೇವ್ರೆಟ್ ಸಾಂಬಾರು ಅಂತಲೇ ಹೇಳ್ಬೋದು. ಮನೆಗೆ ಹೋದರೆ ನಾನು ಅಮ್ಮನ ಹತ್ರ ಯಾವಾಗೂ ಇದನ್ನೇ ಮಾಡಿಸ್ಕೊತಾ ಇರ್ತೀನಿ. ನೆಕ್ಸ್ಟು ಎಲ್ಲ ಕಿವುಚಿ ಆದಮೇಲೆ ಏನು ನೀರಿರುತ್ತೆ ಸಪ್ರೇಟ್ ಮಾಡಿರ್ತೀವಲ್ಲ ಆ ನೀರಲ್ಲಿ ಆ್ಯಡ್ ಮಾಡಿದ್ರೆ ಈ ಥರ ಇದನ್ನು ನಾವು ಸೊಪ್ಪು ನೀರು ಅಂತ ಕೇಳ್ತೀವಿ. ಅದರ ಜೊತೆ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಯಾರಾದರೂ ನಮಗೆ ಮಸಾಲೆ ಸಾರು ಬೋರ್ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ದಯವಿಟ್ಟು ಸ್ವಲ್ಪ ಆಗಿದ್ದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವ್ಲಾಗೊಂದಿಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.